ಫ್ರೆಂಡ್ಸ್, ಮಸ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಹಣ ಲಾಭವಾಗುತ್ತಿದೆ, ಆದರೂ ಖರ್ಚು ಬಹಳ ಹೆಚ್ಚಾಗಿದೆ. ಹಣ ಕಾಯುವುದೇ ಕಷ್ಟವಾಗಿದೆ. ನಿಮ್ಮ ಮನೆಯೊಳಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಇರಬೇಕಾದರೆ, ಲಕ್ಷ್ಮೀ ದೇವಿ ನಿಂತುಕೊಳ್ಳಬೇಕೆಂದರೆ ಕೆಲವೊಂದು ವಿಷಯಗಳನ್ನು ಮಾಡಬಾರದು. ಈ ವಿಡಿಯೋದಲ್ಲಿ ಅವುಗಳನ್ನು ವಿವರವಾಗಿ ತಿಳಿಯೋಣ. ಈ ವಿಡಿಯೋ ನೋಡೋದಕ್ಕಿಂತ ಮೊದಲು ಒಂದು ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಬೆಳಿಗ್ಗೆ ಪೂಜೆ ಮಾಡುವುದರಿಂದ ಲಾಭಗಳು ಹೆಚ್ಚಾಗುತ್ತವೆ. ಆದರೆ ಮನೆಗೆ ಲಕ್ಷ್ಮೀದೇವಿ ನಿಂತುಕೊಳ್ಳಲು ಸಂಜೆ ಸಮಯದಲ್ಲಿ ಮಾಡುವ ಪೂಜೆಯೇ ಬಹುಮುಖ್ಯ. ಸಂಜೆ ವೇಳೆಯಲ್ಲಿ ನೀವು ಮಾಡುವ ಪೂಜೆಯಲ್ಲಿ ಕೆಲವು ತಪ್ಪುಗಳು ನಡೆಯುತ್ತಿದ್ದರೆ ಅದು ಹಣ ಹರಿಯಲು ಕಾರಣ ಆಗಬಹುದು. ಈ ತಪ್ಪುಗಳನ್ನು ತಪ್ಪಿಸಿದರೆ ಮನೆಗೆ ಸಂಪತ್ತು ನಿಂತುಕೊಳ್ಳಬಹುದು. ಸಂಜೆ ಪೂಜೆಯ ಸಮಯದಲ್ಲಿ ಕೆಲವು ಜನರು ಬಾಯಿ ತೊಳೆಯದೆ, ಮುಖ ತೊಳೆಯದೆ, ಕೈಕಾಲು ತೊಳೆಯದೆ ಹಾಗೆಯೇ ದೇವರಿಗೆ ಹೂ ಇಡುತ್ತಾರೆ. ಇದು ಅಶುದ್ಧಿ. ಲಕ್ಷ್ಮೀದೇವಿಗೆ ಅಶುದ್ಧತೆಯನ್ನು ಕಂಡರೆ ಆಗುವುದೇ ಇಲ್ಲ. ಅಂಥ ಮನೆಯಲ್ಲಿ ಇರೋದಿಲ್ಲ. ಅಂಥ ಮನೆ ಯಾವಾಗಲೂ ನಷ್ಟದಿಂದ ತುಂಬುವುದು. ಹಾಗೆಯೇ ದೇವರ ಮುಂದೆ ಪಾದರಕ್ಷೆ ಧರಿಸಿ ನಿಲ್ಲುವುದು ಅಥವಾ ಬುದ್ಧಿ ವಿಲೋಪದಿಂದ ಕೆಲಸ ಆ ರೀತಿ ಮಾಡುವುದು, ಇವೆಲ್ಲವೂ ಹಣದ ಹರಿವಿಗೆ ಅಡ್ಡಿಯಾಗುತ್ತವೆ. ಸಂಜೆಯ ಸಮಯದಲ್ಲಿ ಮನೆ ಬೆಳಕಾಗಿರಬೇಕು. ಗೃಹಲಕ್ಷ್ಮಿ ಅಂದರೆ ಬೆಳಕು. ಮನೆ ಕತ್ತಲಲ್ಲಿ ಇದ್ದರೆ ಅದು ಆಧ್ಯಾತ್ಮಿಕವಾಗಿ ಹಣ ಕೂಡಿಸುವ ಶಕ್ತಿ ಕುಂದುತ್ತದೆ ಅಂತ ಹೇಳುತ್ತಾರೆ. ಮನೆಯ ಎಲ್ಲ ಕೋಣೆಗಳಲ್ಲಿ ದೀಪ ಬೆಳಗಿಸಿ ಶುಭ ಶಕ್ತಿಗೆ ಆಹ್ವಾನ ಕೊಡಿ. ಇನ್ನೊಂದು ಪ್ರಮುಖ ಮಾತು, ಸಂಜೆಯ ಸಮಯದಲ್ಲಿ ಋಣದ ಬಗ್ಗೆ ಚರ್ಚೆ ಮಾಡಬೇಡಿ. ಹಣ, ಸಾಲ ಮಾಡುವುದು, ಸಾಲದ ಬಗ್ಗೆ ತಕರಾರುಗಳು ಇಟ್ಟುಕೊಳ್ಳುವುದು, ಈ ಎಲ್ಲವೂ ಆ ಸಮಯದಲ್ಲಿ ನಿಮ್ಮ ಮನೆಗೆ ಆರ್ಥಿಕ ಸಂಕಷ್ಟ ತರಬಹುದು. ಹಣ ಉಳಿಸಬೇಕೆಂದರೆ ಮನೆಯಲ್ಲಿ ಹಳೆಯ ಬಟ್ಟೆಗಳನ್ನು, ಮುರಿದ ಪಾತ್ರೆಗಳನ್ನು ಇಟ್ಟುಕೊಳ್ಳಲೇಬಾರದು. ಇವು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಪ್ರತಿ ಶುಕ್ರವಾರ ಮನೆ ತೊಳೆದು ಲಕ್ಷ್ಮೀದೇವಿಗೆ ತುಳಸಿ ಅಥವಾ ಕಮಲ ಹೂವಿನಿಂದ ಪೂಜೆ ಮಾಡಿದರೆ ಹಣದ ಪ್ರವಾಹ ಸಕಾರಾತ್ಮಕವಾಗಿ ನಿಮ್ಮ ಮನೆಗೆ ಹರಿಯುತ್ತದೆ. ಲಕ್ಷ್ಮೀದೇವಿ ನಿಂತುಕೊಳ್ಳಬೇಕೆಂದರೆ ಶುದ್ಧ ಮನಸ್ಸು, ಶುದ್ಧ ಮನೆ, ಶುದ್ಧ ಕೆಲಸ ಇರಬೇಕು. ಹಣ ಉಳಿಯಬೇಕೆಂದರೆ ಧರ್ಮವಿರುವ ಮಾರ್ಗವನ್ನು ಅನುಸರಿಸಬೇಕು. ಇನ್ನು ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅಂತ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಇಂಥ ಉಪಯುಕ್ತವಾದ ಧಾರ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹಣ ಕಾಯುವುದೇ ಕಷ್ಟವಾಗಿದೆ. ನಿಮ್ಮ ಮನೆಯೊಳಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಇರಬೇಕಾದರೆ, ಲಕ್ಷ್ಮೀ ದೇವಿ ನಿಂತುಕೊಳ್ಳಬೇಕೆಂದರೆ ಕೆಲವೊಂದು ವಿಷಯಗಳನ್ನು ಮಾಡಬಾರದು. ಈ ವಿಡಿಯೋದಲ್ಲಿ ಅವುಗಳನ್ನು ವಿವರವಾಗಿ ತಿಳಿಯೋಣ. ಈ ವಿಡಿಯೋ ನೋಡೋದಕ್ಕಿಂತ ಮೊದಲು ಒಂದು ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಬೆಳಿಗ್ಗೆ ಪೂಜೆ ಮಾಡುವುದರಿಂದ ಲಾಭಗಳು ಹೆಚ್ಚಾಗುತ್ತವೆ. ಆದರೆ ಮನೆಗೆ ಲಕ್ಷ್ಮೀದೇವಿ ನಿಂತುಕೊಳ್ಳಲು ಸಂಜೆ ಸಮಯದಲ್ಲಿ ಮಾಡುವ ಪೂಜೆಯೇ ಬಹುಮುಖ್ಯ. ಸಂಜೆ ವೇಳೆಯಲ್ಲಿ ನೀವು ಮಾಡುವ ಪೂಜೆಯಲ್ಲಿ ಕೆಲವು ತಪ್ಪುಗಳು ನಡೆಯುತ್ತಿದ್ದರೆ ಅದು ಹಣ ಹರಿಯಲು ಕಾರಣ ಆಗಬಹುದು. ಈ ತಪ್ಪುಗಳನ್ನು ತಪ್ಪಿಸಿದರೆ ಮನೆಗೆ ಸಂಪತ್ತು ನಿಂತುಕೊಳ್ಳಬಹುದು. ಸಂಜೆ ಪೂಜೆಯ ಸಮಯದಲ್ಲಿ ಕೆಲವು ಜನರು ಬಾಯಿ ತೊಳೆಯದೆ, ಮುಖ ತೊಳೆಯದೆ, ಕೈಕಾಲು ತೊಳೆಯದೆ ಹಾಗೆಯೇ ದೇವರಿಗೆ ಹೂ ಇಡುತ್ತಾರೆ. ಇದು ಅಶುದ್ಧಿ. ಲಕ್ಷ್ಮೀದೇವಿಗೆ ಅಶುದ್ಧತೆಯನ್ನು ಕಂಡರೆ ಆಗುವುದೇ ಇಲ್ಲ. ಅಂಥ ಮನೆಯಲ್ಲಿ ಇರೋದಿಲ್ಲ. ಅಂಥ ಮನೆ ಯಾವಾಗಲೂ ನಷ್ಟದಿಂದ ತುಂಬುವುದು. ಹಾಗೆಯೇ ದೇವರ ಮುಂದೆ ಪಾದರಕ್ಷೆ ಧರಿಸಿ ನಿಲ್ಲುವುದು ಅಥವಾ ಬುದ್ಧಿ ವಿಲೋಪದಿಂದ ಕೆಲಸ ಆ ರೀತಿ ಮಾಡುವುದು, ಇವೆಲ್ಲವೂ ಹಣದ ಹರಿವಿಗೆ ಅಡ್ಡಿಯಾಗುತ್ತವೆ. ಸಂಜೆಯ ಸಮಯದಲ್ಲಿ ಮನೆ ಬೆಳಕಾಗಿರಬೇಕು. ಗೃಹಲಕ್ಷ್ಮಿ ಅಂದರೆ ಬೆಳಕು. ಮನೆ ಕತ್ತಲಲ್ಲಿ ಇದ್ದರೆ ಅದು ಆಧ್ಯಾತ್ಮಿಕವಾಗಿ ಹಣ ಕೂಡಿಸುವ ಶಕ್ತಿ ಕುಂದುತ್ತದೆ ಅಂತ ಹೇಳುತ್ತಾರೆ. ಮನೆಯ ಎಲ್ಲ ಕೋಣೆಗಳಲ್ಲಿ ದೀಪ ಬೆಳಗಿಸಿ
ಶುಭ ಶಕ್ತಿಗೆ ಆಹ್ವಾನ ಕೊಡಿ. ಇನ್ನೊಂದು ಪ್ರಮುಖ ಮಾತು, ಸಂಜೆಯ ಸಮಯದಲ್ಲಿ ಋಣದ ಬಗ್ಗೆ ಚರ್ಚೆ ಮಾಡಬೇಡಿ. ಹಣ, ಸಾಲ ಮಾಡುವುದು, ಸಾಲದ ಬಗ್ಗೆ ತಕರಾರುಗಳು ಇಟ್ಟುಕೊಳ್ಳುವುದು, ಈ ಎಲ್ಲವೂ ಆ ಸಮಯದಲ್ಲಿ ನಿಮ್ಮ ಮನೆಗೆ ಆರ್ಥಿಕ ಸಂಕಷ್ಟ ತರಬಹುದು. ಹಣ ಉಳಿಸಬೇಕೆಂದರೆ ಮನೆಯಲ್ಲಿ ಹಳೆಯ ಬಟ್ಟೆಗಳನ್ನು, ಮುರಿದ ಪಾತ್ರೆಗಳನ್ನು ಇಟ್ಟುಕೊಳ್ಳಲೇಬಾರದು. ಇವು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಪ್ರತಿ ಶುಕ್ರವಾರ ಮನೆ ತೊಳೆದು ಲಕ್ಷ್ಮೀದೇವಿಗೆ ತುಳಸಿ ಅಥವಾ ಕಮಲ ಹೂವಿನಿಂದ ಪೂಜೆ ಮಾಡಿದರೆ ಹಣದ ಪ್ರವಾಹ ಸಕಾರಾತ್ಮಕವಾಗಿ ನಿಮ್ಮ ಮನೆಗೆ ಹರಿಯುತ್ತದೆ. ಲಕ್ಷ್ಮೀದೇವಿ ನಿಂತುಕೊಳ್ಳಬೇಕೆಂದರೆ ಶುದ್ಧ ಮನಸ್ಸು, ಶುದ್ಧ ಮನೆ, ಶುದ್ಧ ಕೆಲಸ ಇರಬೇಕು. ಹಣ ಉಳಿಯಬೇಕೆಂದರೆ ಧರ್ಮವಿರುವ ಮಾರ್ಗವನ್ನು ಅನುಸರಿಸಬೇಕು. ಇನ್ನು ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅಂತ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತು ಇಂಥ ಉಪಯುಕ್ತವಾದ ಧಾರ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹಣ ಕಾಯುವುದೇ ಕಷ್ಟವಾಗಿದೆ. ನಿಮ್ಮ ಮನೆಯೊಳಗೆ ಲಕ್ಷ್ಮೀದೇವಿಯ ಅನುಗ್ರಹ ಇರಬೇಕಾದರೆ, ಲಕ್ಷ್ಮೀದೇವಿ ನಿಂತುಕೊಳ್ಳಬೇಕೆಂದರೆ ಕೆಲವೊಂದು ವಿಷಯಗಳನ್ನು ಮಾಡಬಾರದು. ಈ ವಿಡಿಯೋದಲ್ಲಿ ಅವುಗಳನ್ನು ವಿವರವಾಗಿ ತಿಳಿಯೋಣ. ಈ ವಿಡಿಯೋ ನೋಡೋದಕ್ಕಿಂತ ಮೊದಲು ಒಂದು ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಬೆಳಿಗ್ಗೆ ಪೂಜೆ ಮಾಡುವುದರಿಂದ ಲಾಭಗಳು ಹೆಚ್ಚಾಗುತ್ತವೆ. ಆದರೆ ಮನೆಗೆ ಲಕ್ಷ್ಮೀದೇವಿ ನಿಂತುಕೊಳ್ಳಲು ಸಂಜೆ ಸಮಯದಲ್ಲಿ ಮಾಡುವ ಪೂಜೆಯೇ ಬಹುಮುಖ್ಯ. ಸಂಜೆ ವೇಳೆಯಲ್ಲಿ ನೀವು ಮಾಡುವ ಪೂಜೆಯಲ್ಲಿ ಕೆಲವು ತಪ್ಪುಗಳು ನಡೆಯುತ್ತಿದ್ದರೆ ಅದು ಹಣ ಹರಿಯಲು ಕಾರಣ ಆಗಬಹುದು. ಈ ತಪ್ಪುಗಳನ್ನು ತಪ್ಪಿಸಿದರೆ ಮನೆಗೆ ಸಂಪತ್ತು ನಿಂತುಕೊಳ್ಳಬಹುದು. ಸಂಜೆ ಪೂಜೆಯ ಸಮಯದಲ್ಲಿ ಕೆಲವು ಜನರು ಬಾಯಿ ತೊಳೆಯದೆ, ಮುಖ ತೊಳೆಯದೆ, ಕೈಕಾಲು ತೊಳೆಯದೆ ಹಾಗೆಯೇ ದೇವರಿಗೆ ಹೂ ಇಡುತ್ತಾರೆ. ಇದು ಅಶುದ್ಧಿ. ಲಕ್ಷ್ಮೀದೇವಿಗೆ ಅಶುದ್ಧತೆಯನ್ನು ಕಂಡರೆ ಆಗುವುದೇ ಇಲ್ಲ. ಅಂಥ ಮನೆಯಲ್ಲಿ ಇರೋದಿಲ್ಲ. ಅಂಥ ಮನೆ ಯಾವಾಗಲೂ ನಷ್ಟದಿಂದ ತುಂಬುವುದು. ಹಾಗೆಯೇ ದೇವರ ಮುಂದೆ ಪಾದರಕ್ಷೆ ಧರಿಸಿ ನಿಲ್ಲುವುದು ಅಥವಾ ಬುದ್ಧಿ ವಿಲೋಪದಿಂದ ಕೆಲಸ ಆ ರೀತಿ ಮಾಡುವುದು, ಇವೆಲ್ಲವೂ ಹಣದ ಹರಿವಿಗೆ ಅಡ್ಡಿಯಾಗುತ್ತವೆ. ಸಂಜೆಯ ಸಮಯದಲ್ಲಿ ಮನೆ ಬೆಳಕಾಗಿರಬೇಕು. ಗೃಹಲಕ್ಷ್ಮಿ ಅಂದರೆ ಬೆಳಕು. ಮನೆ ಕತ್ತಲಲ್ಲಿ ಇದ್ದರೆ ಅದು ಆಧ್ಯಾತ್ಮಿಕವಾಗಿ ಹಣ ಕೂಡಿಸುವ ಶಕ್ತಿ ಕುಂದುತ್ತದೆ ಅಂತ ಹೇಳುತ್ತಾರೆ. ಮನೆಯ ಎಲ್ಲ ಕೋಣೆಗಳಲ್ಲಿ ದೀಪ ಬೆಳಗಿಸಿ. ಶುಭ ಶಕ್ತಿಗೆ ಆಹ್ವಾನ ಕೊಡಿ. ಇನ್ನೊಂದು ಪ್ರಮುಖ ಮಾತು, ಸಂಜೆಯ ಸಮಯದಲ್ಲಿ ಋಣದ ಬಗ್ಗೆ ಚರ್ಚೆ ಮಾಡಬೇಡಿ. ಹಣ, ಸಾಲ ಮಾಡುವುದು, ಸಾಲದ ಬಗ್ಗೆ ತಕರಾರುಗಳು ಇಟ್ಟುಕೊಳ್ಳುವುದು, ಈ ಎಲ್ಲವೂ ಆ ಸಮಯದಲ್ಲಿ ನಿಮ್ಮ ಮನೆಗೆ ಆರ್ಥಿಕ ಸಂಕಷ್ಟ ತರಬಹುದು. ಹಣ ಉಳಿಸಬೇಕೆಂದರೆ ಮನೆಯಲ್ಲಿ